ಎಲ್ಲರಿಗೂ ನಮಸ್ಕಾರ. ಸೊ ಕೊನೆಗೂ ನಮ್ಮ ಅಂದೊಂದೆತ್ತು ಕಾಲ ರಿಲೀಸ್ ಆಗ್ತಾ ಇದೆ. ಆಮೇಲೆ ಕರೆಕ್ಟ್ ಕಾಲ ಬಂದಿದೆ ಈಗ. ಬಟ್ ಇದಕ್ಕೆ ಈ ಫಂಕ್ಷನ್ ನಮ್ಮ ಮುಖ್ಯ ಕಾರಣ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ರಾಘವೇಂದ್ರ ಅವರು. ತುಂಬ ಚೆನ್ನಾಗಿ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಇದು ಒಂದೇ ಸಾಂಗ್ ಅಲ್ಲ, ಇನ್ನೂ 4 ಸಾಂಗ್ಗಳಿದೆ. ಸೊ ಅದನ್ನ ಮುಂಚೆ ರಿಲೀಸ್ ಮಾಡ್ತೀವಿ. ಸೊ ಅದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ. ಸೊ ಮೊದಲಿಗೆ ಥ್ಯಾಂಕ್ಸ್, ಇಷ್ಟು ಒಳ್ಳೆ ಸಾಂಗ್ಸ್ ನಮಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಮಾರ್ಚಲ್ಲಿ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಕತೆ ಬಗ್ಗೆ ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಇದೊಂದು ಡೈರೆಕ್ಟರಿನ ಲೈಫ್ ಸ್ಟೋರಿ. ಮೋಸ್ಟ್ಲಿ ನಮ್ಮ ಡೈರೆಕ್ಟರ್ ಕೀರ್ತಿ ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಮತ್ತು ಅವರ ಫ್ರೆಂಡ್ಗಳ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ಗಳು ಇದನ್ನೆಲ್ಲರೂ ಸೇರಿ ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆ ಈ ಕಥೆನ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ತುಂಬ ಒಂದು ಪ್ಯಾಷನೆಟ್ ಪ್ರೊಡ್ಯೂಸರು. ತುಂಬ ಖುಷಿಯಿಂದ, ತುಂಬ ಪ್ರೀತಿಯಿಂದ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ನಿಮಗೂ ಒಳ್ಳೇದಾಗಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಅದಿತಿ ಅವರು, ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು, ತುಂಬ ಖುಷಿಯಾಗಿತ್ತು. ಈ ಸಿನಿಮಾನ ಹಲವಾರು ಜಾಗಗಳಲ್ಲಿ ಚಿತ್ರೀಕರಿಸಿದ್ವಿ. ಸ್ಪೆಷಲಿ ತೀರ್ಥಹಳ್ಳಿಯಲ್ಲಿ ತುಂಬ ಒಳ್ಳೊಳ್ಳೆ ಲೊಕೇಶನ್ಸ್ಗಳನ್ನ ನಮ್ಮ ಅಭಿಷೇಕ್ ಕಾಸರಗೋಡು ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಇದೆಲ್ಲ ನಿಮಗೆ ಟ್ರೈಲರಲ್ಲಿ ಕಾಣಿಸುತ್ತೆ, ಜೊತೆಗೆ ಸಿನಿಮಾದಲ್ಲಿ ಕಾಣಿಸುತ್ತೆ. ಎಲ್ಲರೂ ಬಂದು ನಮ್ಮ ಸಿನಿಮಾ ನೋಡಿ. ಥ್ಯಾಂಕ್ ಯು. ಹೌದು, ಇದೊಂದು ಡೈರೆಕ್ಟರ್ ಇನ್ ಲೈಫ್ ಸ್ಟೋರಿ. ಸೊ ನಾನು ಡೈರೆಕ್ಟರ್ ಪ್ರಾರ್ಥನೆ ಮಾಡ್ತಿದ್ದೀನಿ. ಇಲ್ಲ, ಎಲ್ಲ ಡೈರೆಕ್ಟರ್ಗಳ ಲೈಫ್ ಕತೆ ಇದು. ಅವರ ಸ್ಟ್ರಗಲ್, ಪ್ಯಾಷನ್ ಇರುತ್ತೆ, ಏನಕ್ಕೆ ಸಿನಿಮಾ ಡೈರೆಕ್ಟರ್ ಆಗೋಕ್ಕೆ ಅಂದ್ಕೊಳ್ತಾರೆ. ಸೊ ಎಲ್ಲ ಟಾಪಿಕ್ಸ್ನು ಕವರ್ ಮಾಡ್ತಾರೆ. ನೀವು ಸಿನಿಮಾ ನೋಡ್ಬೇಕು. ಡೈರೆಕ್ಟರ್ಗೆ ಯಾರು ಗರ್ಲ್ ಫ್ರೆಂಡ್ಸ್ ಇರೋದೇ ಇಲ್ವಾ ಸರ್? ಏನು ಸರ್ ನೀವು? ಅಂದರೆ ಎಲ್ಲ ಸಿನಿಮಾಗೆ ಮೇನ್ ಬಂದ್ಬಿಟ್ಟು ಡೈರೆಕ್ಟರ್ ಅಲ್ಲ. ಸೊ ಅವ್ರ ಬಗ್ಗೆ ಒಂದು ಕತೆ ಮಾಡ್ತಿದ್ದೀವಿ ಅನ್ನೋದೇ ಒಂದು ದೊಡ್ಡ ವಿಷಯ ಅಂತ ನಂಗನ್ನಿಸ್ತು. ಸೊ ಅದು ನನಗೆ ಸೆಳೆದಿದ್ದು. ಜೊತೆಗೆ ಮ್ಯೂಸಿಕ್, ಆಮೇಲೆ ಇಲ್ಲಿ ಶೂಟ್ ಮಾಡಿರೋ ಒಂದಷ್ಟು ಲೊಕೇಶನ್ಗಳು, ಆಮೇಲೆ ಕಥೆಯಲ್ಲಿರೋ ಒಂದಷ್ಟು ಇನ್ಸಿಡೆಂಟ್ಗಳು, ತುಂಬ ಹಾರ್ಟ್ ಟಚಿಂಗ್ ಇನ್ಸಿಡೆಂಟ್ಸ್ಗಳು. ಸೊ ಇದೆಲ್ಲ ನನಗೆ ಸೆಳೆಯುತ್ತೆ ಅನಿಸುತ್ತೆ. ಅಂದರೆ ತುಂಬ ಖುಷಿ ಆಗುತ್ತೆ. ಜನರು ಈ ಸಾಂಗ್ ತುಂಬ ರಿಲೇಟ್ ಮಾಡಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಜನ ಈ ಸಾಂಗಿನ ರೀಲ್ಸ್ಗಳು ಮಾಡ್ತಿದ್ದಾರೆ. ಸೊ ಏನೇ ವಿಡಿಯೋ ಬಂದ್ರೂ ಜೊತೆಗೆ ಈ ಸಾಂಗ್ನ ಅಟ್ಯಾಚ್ ಮಾಡ್ತಿದ್ದಾರೆ. ಸೊ ಅದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಸಾರಿ, ಇಲ್ಲ, ನಮ್ಮ ತಂದೆ ಮುಂಚೆನೇ ಸಾಂಗ್ ಕೇಳಿದ್ರು, ಅವರೆಲ್ಲರಿಗೂ ತುಂಬ ಇಷ್ಟ ಆಯಿತು. ಎಲ್ರಿಗೂ ನಮಸ್ಕಾರ. ಬಂದಿರತಕ್ಕಂಥ ಮಾರೆ ತುಂಬ ಖುಷಿ ಆಗ್ತಿದೆ. ಸಿನಿಮಾ ಅಂದೊಂದಿತ್ತು ಕಾಲ ಅನ್ನೋ ಹೆಸರಿಂದನೇ ನನಗೆ ಬಹಳ ಆಪ್ತ ಆಗೋದಕ್ಕೆ ಶುರುವಾಯಿತು. ಮೊದಲನೇದಾಗಿ ಈ ಸಂದರ್ಭದಲ್ಲಿ ಕೀರ್ತಿ ಸರ್ಗೆ, ಸುರೇಶ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಸುಂದರವಾದ ಪಾತ್ರವನ್ನು ಕೊಟ್ಟಿದ್ದಾರೆ ನನಗೆ. ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಕ್ಯಾಮ್ರಾ ಕಂಡ ತಕ್ಷಣ ನಾನು ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ. ಆದರೆ ಈ ಸಿನಿಮಾದಲ್ಲಿ ನನ್ನ ಬಾಯಿ ಮಾತಾಡೋದಕ್ಕಿಂತ ಕಣ್ಣಲ್ಲಿ ಬಹಳ ಮಾತನಾಡುವಂತಹ ಪಾತ್ರ ನನಗೆ ಈ ಸಿನಿಮಾದಲ್ಲಿ ಅಂತ ಹೇಳ್ಬೋದು. ಇನ್ನು ವಿನಯ್ ಸರೊಟ್ಟಿಗೆ ಕೆಲಸ ಅಂದರೆ ಅದು ದೊಡ್ಡ ಮನೆ ರಕ್ತನೇ ಹಾಗೆ ತುಂಬ ಸಿಂಪಲ್ ಆಗಿ, ಹಂಬಲ್ ಆಗಿ ಇರುವಂಥದ್ದು. ಅದು ಇವ್ರಿಗೂ ಕಂಟಿನ್ಯೂ ಆಗ್ತಾ ಬಂದಿದೆ. ತುಂಬ ಖುಷಿಯಿಂದ ಕೆಲಸ ಮಾಡಿದ್ದೀನಿ ಸರ್ ನಿಮ್ಮೊಟ್ಟಿಗೆ. ಥ್ಯಾಂಕ್ ಯು ಆ ಒಂದು ಕಂಫರ್ಟ್ ಝೋನಿಗೆ ಕೊಟ್ಟಿದ್ದಕ್ಕೆ. ಇನ್ನು ಇದು ಇವತ್ತಿನ ಪ್ರೋಗ್ರಾಮ್ ಬಂದು ಹಾಡ್ ರಿಲೇಟೆಡ್ ಆಗಿರೋದ್ರಿಂದ ಹಾಡ್ ಬಗ್ಗೆ ನಾನು ಮಾತಾಡಬೇಕು. ಮೊದಲನೇದಾಗಿ ರಘು ಸರ್, ನಿಮ್ಗೆ ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ. ಅದ್ಭುತವಾದ ಕಂಪೋಸಿಷನ್. ಅದು ಎಷ್ಟು ಸಲ ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ. ಸರ್ ಅಲ್ಲಿ ಗುನುಗ್ತಾ ಇದ್ರು, ಸರ್ ಗಾಡೀಲಿ ಹೋಗ್ತಾ ಬರ್ತಾ ಟ್ರಾವೆಲಲ್ಲಿ ಬರೀ ಇದೇ ಹಾಡು ಕೇಳಬೇಕು ಅನ್ನಿಸ್ತಿದೆ, ನಾ ಕೇಳಿದ್ದೀರಾ ಅನಿಸುತ್ತೆ ಅಂತ. ಥ್ಯಾಂಕ್ ಯು ಸರ್. ತುಂಬ ಸುಂದರವಾದ ಹಾಡು, ಅದ್ಭುತವಾಗಿ ನೃತ್ಯ ಮಾಡಿದ್ರಿ ನೀವು. ಅವರೊಂದು ಸುಂದರವಾದ ಮಾತು ಹೇಳಿದರು. ಅಂದರೆ ಈ ಸಾಂಗ್ನ ನಾವು ಕಂಟೆಂಪ್ರರಿ ಸ್ಟೈಲಲ್ಲೂ ಮಾಡ್ಬೋದು, ಭರತನಾಟ್ಯ ಮಾಡ್ಬೋದು, ಎಲ್ಲ ರೀತಿಯಾದಂಥ ಡ್ಯಾನ್ಸ್ ಫಾರ್ಮ್ಸ್ನ ನಾವು ಇದಕ್ಕೆ ಆರಾಮಾಗಿ ಮಾಡ್ಬೋದು ಅಂತ. ಅದು ಖಂಡಿತವಾಗ್ಲೂ ಹೌದು. ನಾನು ಅದನ್ನು ಕಾಮಿಡಿ ಮಾಡ್ತಿದ್ದೆ. ರಾಘವೇಂದ್ರ ಸರ್ ಇವತ್ತು ನೋಡೋಕೆ ಹೆಂಗಿದ್ರು, ಅದ್ರ ಡೆಡ್ ಆಪೋಸಿಟ್ ಆಗಿದೆ ಸಾಂಗ್. ಫುಲ್ ಸ್ಟೈಲಿಶಾಗಿ ಕಾಣಿಸ್ಕೊತಾ ಇದ್ರೆ. ಇದು ತುಂಬ ಟ್ರೆಡಿಷ್ನಲ್ ಫೀಲ್ ಕೊಡುವಂಥ ಸಾಂಗ್. ನನಗೆ ವೈಯಕ್ತಿಕವಾಗಿ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿನೇ ಎಲ್ಲರೂ ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಆಲ್ಸೋ ಟ್ರ್ಯಾಕ್ ಸಾಂಗ್ ಹೇಳಿದಂಥ ಬಸವಂತ್ ಅವ್ರು ಎಲ್ಲಿದ್ದಾರೆ ನನಗೆ ಕಾಣಿಸ್ತಾರೆ. ತುಂಬ ಚಂದ ಹೇಳಿದ್ರಿ ಬಸವಂತ್ ಅವರೇ,
ತುಂಬ ತುಂಬ ಚೆಂದ ಹೇಳಿದ್ರಿ. ನಿಮಗೆ ಇನ್ನೂ ಒಳ್ಳೊಳ್ಳೆ ಸಾಂಗ್ಗಳು ನಿಮಗೆ ಸಿಗಲಿ, ಆದಷ್ಟು ಬೇಗ ಇನ್ನೂ ಎತ್ತರ ಮಟ್ಟಿಗೆ ಬೆಳೀಲಿ ಅಂತ ನಾನು ನಿಮಗೆ ಹಾರೈಸ್ತೀನಿ. ಹಾಗೆಯೇ ಈ ಹಾಡನ್ನು ತುಂಬ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡಿಕೊಂಡು ತುಂಬ ಜನ ರೀಲ್ಸ್ ಮಾಡಿದ್ದೀರಾ. ಸೊ ಅವ್ರೆಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ನಮ್ಮತನ ಇರುವಂತಹ ಹಾಡುಗಳು ಎಲ್ರಿಗೂ ಇಷ್ಟ ಆಗುತ್ತೆ, ಅದಕ್ಕೆ ಇದು ಹೊರತಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಇಡೀ ತಂಡಕ್ಕೆ. ಸುರೇಶ್ ಸರ್, ಮತ್ತೊಂದ್ಸಲಿ ನಿಮಗೆ ಧನ್ಯವಾದಗಳು. ಒಂದು ಒಳ್ಳೆ ಟೇಸ್ಟ್ ಇರೋದಕ್ಕೆ ಇಂಥ ಒಂದು ಸುಂದರವಾದ ಹಾಡು ಬರೋದಕ್ಕೆ ಸಾಧ್ಯ ಆಗಿದೆ. ಸೊ ಇನ್ನೂ ಹೆಚ್ಚು ಎಲ್ಲರೂ ಕೂಡ ಈ ಹಾಡನ್ನು ಶೇರ್ ಮಾಡಿ, ವಿಡಿಯೋ ಸಾಂಗ್ಗೆ ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಹೇಗಿರುತ್ತೆ ಅಂತ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಅಪ್ಡೇಟ್ಗಳಿಗಾಗಿ ನೋಡಿ ಬಾಕ್ಸ್ ಆಫೀಸ್.